ರಾಜ್ಯದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಆದ್ರೆ ನೋಡಿ, ಮೈಸೂರಿನಲ್ಲಿ ದುರಂತ. ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ನಾವೆಲ್ಲ ಅನ್ಕೊಳ್ತೀವಿ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆಯಪ್ಪ, ಕೆರೆ ನದಿ ಎಲ್ಲ ತುಂಬಿ ತುಳುಕ್ತಾ ಇರ್ತವೆ, ಬೋರ್ವೆಲ್ಗಳು ಕೂಡ ಸಿಕ್ಕಾಪಟ್ಟೆ ನೀರು ಕೊಡ್ತಾ ಇರ್ತವೆ ಅಂತ ಹೇಳಿ. ಆದ್ರೆ ಇಲ್ಲಿ ಪರಿಸ್ಥಿತಿ ಬೇರೆನೇ ಇದೆ. ಕುಡಿಯೋಕೆ ನಿತ್ಯವೂ ಕೂಡ ಇಲ್ಲಿನ ಜನ ನರಕ ಯಾತನೆಯನ್ನ ಅನುಭವಿಸಬೇಕಾದಂತ ಒಂದು ಪರಿಸ್ಥಿತಿ. ಎಲ್ಲಿ ಹೇಳಿದ್ರೆ ನಂಜನಗೂಡಿನ ಹುಲ್ಲಹಳ್ಳಿಯಲ್ಲಿ ನೀರಿಗಾಗಿ ಪರದಾಟ ಶುರುವಾಗ್ಬಿಟ್ಟಿದೆ. ರಾಜ್ಯದಲ್ಲಿ ಭಾರೀ ಮಳೆ ಆಗ್ತಾ ಇದೆ, ಅವಾಂತರಗಳಾಗ್ತಾ ಇದೆ. ಇದೇನಪ್ಪ ನೀರು ಹಿಂಗೆ ಅಂತೇಳಿ. ಆದ್ರೆ ಇಲ್ಲಿ ಕಪಿಲಾ ನದಿ ಇದ್ರೂ ಕೂಡ ಕುಡಿಯೋಕೆ ನೀರಿಲ್ಲ ಇಲ್ಲಿನ ಜನರಿಗೆ. ಬಹಳ ದಿನಗಳಿಂದ ಈ ಪರಿಸ್ಥಿತಿ, ಈ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ. ಕಪಿಲಾ ನದಿಯಿಂದ ಗುಂಡ್ಲುಪೇಟೆಯ 136 ಹಳ್ಳಿಗಳಿಗೆ ನೀರು ಪೂರೈಕೆಯಾಗುತ್ತೆ. ಆದ್ರೆ ಗ್ರಾಮದಲ್ಲಿ ನದಿ ಇದ್ರೂ ಕೂಡ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ರಾಮ ಪಂಚಾಯತಿಯವರ ನಿರ್ಲಕ್ಷ್ಯ, ಹುಲ್ಲಹಳ್ಳಿ ಗ್ರಾಮದವರ ಪರದಾಟ. ಇದು ಕಳೆದ 3 ತಿಂಗಳಿಂದ ಕುಡಿಯೋ ನೀರಿಗಾಗಿ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ನಮ್ಗೆ ನೀರು ಬತ್ರ 4 ತಿಂಗಳ ಆಯ್ತು. ನಮ್ಗೆ ನೀರು ಬತ್ರ ಒಂದ್ ದರಿ ಬರಲ್ಲ. ನೆಲದಲ್ಲಿ ಬಿಟ್ಟು ನೀರು ಬೋಸಿ ತಕೊಂಡು ಜಗ್ ತಕೊಂಡು ಕೆರ್ಕತ್ತೀವಿ. ಒಂದ್ಸಲ ತುಂಬಾ ಕಷ್ಟವಾಗದ. ಈ ಉರೇ ಬಿಸಿಲಿ ನಮ್ಗ ಅತ್ತಾಗ 2 ಟೈಮ್ ನೀರು ಬಿಡ್ತಾರ. ನಮ್ಗೆ 1 ಟೈಮ್ ನೀರ್ನು ಕೊಡಲ್ಲ. ಕೇಳಕ್ ಹೋದ್ರ ಅವ್ರ ಮನೇಲಿ ಹೆಂಗ್ಸು ನೀರ್ ಬಿಡವ ಅವ್ರು ಕೇಳಕ್ ಹೋಗೋದು ಬಾಯಿ ಬಂದ ನೀರಿನ ಜಗ್ ಕಟ್ಟಿಂತ ನೀರಿನ ಜಗ್ ಎಲ್ಲಿ ಕಟ್ಟಕೋದು ಒಳಗ ಕಟ್ಟಕದ್ದ ನಾನು ಕಟ್ಟಕದ್ದ. ನಮ್ ಎಲ್ಲ ಕೇಳಕೊಂಡ ಬಾಯಿ ಬಂದ ಹೋದ್ರು. ನಾವು ಕೇಳಿದ್ರೆ ಪಂಚಾಯತಿ ಏನು ತಕೊಳ್ಳೋದಿಲ್ಲ. ಹೋಗಿ ಕೇಳಿವಿ, ಪಂಚಾಯತ್ ಹೋಗಿ ಕೇಳಿವಿ. ಬತ್ತಾವ 5 ತಿಂಗಳಿಂದನೂ ಬರೀ ಇದೇ ರೀತಿ ರಾಮಾಯಣ ಮಾಡ್ತಾವ್ರ. ಒಂದು ಏನ ಎತ್ತ ಅಂತ ನೋಡೋರಿಲ್ಲ. ಆಮೇಲೆ ಒಬ್ರು ಹೋಗಿ ನಾವು ಮೆಂಬರ್ನ ಕೇಳಿದ್ರ. ಹಾಗಾದ್ರೆ ಸಮಸ್ಯೆ ಏನಾಗಿದೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪುನೀತ್ ಇದ್ದಾರೆ. ಪುನೀತ್, ಇಡೀ ರಾಜ್ಯಾದ್ಯಂತ ಮಳೆ ಭೋರ್ಗರಿತಾ ಇದೆ. ಎಲ್ಲರೂ ಅನ್ಕೊಳ್ತಾರೆ ಕೆರೆ ಕಟ್ಟೆಗಳು ಜೊತೆಗೆ ನದಿ ಮೂಲಗಳೆಲ್ಲ ತುಂಬುತ್ತವೆ, ನೀರಿಗೆ ತೊಂದರೆ ಇರಲ್ಲ ಅಂತ. ಪಾಪ ಅಲ್ಲಿ ನೋಡ್ತಾ ಇದ್ವಿ, ಕಪಿಲಾ ನದಿಯಲ್ಲಿ ನೀರಿದ್ರು ಕೂಡ ಕುಡಿಯಕ್ ನೀರು ಸಿಗ್ತಾ ಇಲ್ಲ. ಅಂದ್ರೆ ನಳ ಇದ್ರು ನಳದಲ್ಲಿ ನೀರು ಬರ್ತಾ ಇಲ್ವಾ? ವೈಜ್ಞಾನಿಕ ಕಾಮಗಾರಿಗಳು ಡಿಲೇ ಮಾಡ್ತಿದ್ದಾರೆ, ಅಥವಾ ಅಲ್ಲಿನೋ ಕಂದಾಯ ಕಟ್ಟಲಿಲ್ಲ ಅಂತ ಹೇಳಿ ಈ ರೀತಿಯಾಗಿ ನಿರ್ಲಕ್ಷ್ಯ ಆಗ್ತಾ ಇದೆಯಾ, ಹೇಗೆ? ಪ್ರಭು, ಈಗ ರಾಜ್ಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇರತಕ್ಕಂಥದ್ದು, ಅದರಲ್ಲೂ ರಾಜ್ಯ ರಾಜಧಾನಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಆಗ್ತಾ ಇರತಕ್ಕಂಥ ಮಳೆಯ ಅವಾಂತರವನ್ನು ನಾವು ಗಮನಿಸಬಹುದು. ಜೊತೆಗೆ ಮೈಸೂರು ಭಾಗದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಕೃಷಿ ಚಟುವಟಿಕೆಯನ್ನು ಕೂಡ ಮಾಡಲಿಕ್ಕೆ ಸಮಸ್ಯೆ ಆಗುವಂತಹ ಮಟ್ಟಿಗೆ ಮಳೆ ಬರ್ತಾ ಇರತಕ್ಕಂಥದ್ದು. ಆದರೆ ಇಲ್ಲಿ ದುರಂತ ಅಂತ ಹೇಳಿದರೆ ಕಪಿಲಾ ನದಿ ಹರಿಯುತ್ತೆ, ಮೈದುಂಬಿ ಹರಿಯುವಂತಹ ಕಪಿಲಾ ನದಿ ಇದ್ರೂ ಕೂಡ ಆ ಗ್ರಾಮಕ್ಕೆ ಮಾತ್ರ ನೀರಿನ ಸಮಸ್ಯೆ ಕಳೆದ 5-6 ತಿಂಗಳಿನಿಂದ ಕೂಡ ಇರತಕ್ಕಂಥದ್ದು. ಹುಲ್ಲಹಳ್ಳಿ ಏನಿದೆ, ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿಯ 6 ಮತ್ತು 7ನೇ ವಾರ್ಡ್ ಏನಿದೆ, ಈ 2 ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಇರತಕ್ಕಂಥದ್ದು. ಹಲವು ಬಾರಿ ಅಲ್ಲಿಗೆ ಸಂಬಂಧಪಟ್ಟಂತ ಪಂಚಾಯಿತಿ ಅಧಿಕಾರಿಗಳಿರಬಹುದು, ಶಾಸಕರುಗಳಿರಬಹುದು, ಇವರೆಲ್ಲರಿಗೂ ಕೂಡ ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಅಧಿಕಾರಿಗಳೆಲ್ಲರಿಗೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದಾರೆ. ಎಷ್ಟೇ ಮನವಿಯನ್ನು ಮಾಡಿದ್ರು ಕೂಡ ಅವರು ಅವರ ಸಮಸ್ಯೆಯನ್ನ ಪರಿಹರಿಸುವಂತಹ ಒಂದು ಕೆಲಸಕ್ಕೆ ಅಧಿಕಾರಿಗಳಾಗ್ಲಿ ಚುನಾಯಿತ ಪ್ರತಿನಿಧಿಗಳೆಲ್ಲಗಳಾಗ್ಲಿ ಮಾಡ್ತಾ ಇಲ್ಲ. ಹೀಗಾಗಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಮಹಿಳೆಯರು ಅಕ್ಕಪಕ್ಕದ ಏನು ಬೋರ್ಗಳನ್ನ ಅವಲಂಬಿಸಿರ್ತಕ್ಕಂಥದ್ದು, ಜೊತೆಗೆ ಏನು ಕುಡಿಯುವ ನೀರಿನ ಘಟಕಗಳೇನಿರ್ತವೆ ಅದನ್ನೇ ಅವಲಂಬಿಸುವಂತಹ ಒಂದು ಪರಿಸ್ಥಿತಿ ಇದೆ. ಮನೆಗಳಿಗೆ ನಲ್ಲಿ ಇದ್ರೂ ಕೂಡ ಅಲ್ಲಿ ನೀರಿಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರತಕ್ಕಂಥದ್ದು. ಜೊತೆಗೆ ಒಂದು ಹುಲ್ಲಹಳ್ಳಿಯ ಕಪಿಲಾ ನದಿ ಏನಿದೆ, ಆ ಒಂದು ನದಿ ಜಾಗದಿಂದಲೇ ಏನು ಗುಂಡ್ಲುಪೇಟೆಯ ಸುಮಾರು 136 ಹಳ್ಳಿಗಳಿಗೆ ನೀರನ್ನು ಪೂರೈಸುವಂತ ಒಂದು ಕೆಲಸವನ್ನು ಮಾಡಲಾಗುತ್ತೆ, ಸರಬರಾಜು ಮಾಡಲಾಗುತ್ತೆ. ಜೊತೆಗೆ ಕಪಿಲಾ ನದಿ ಏನು HD ಕೋಟೆಯ ಕಬಿನಿ ಜಲಾಶಯದಿಂದಲೂ ಕೂಡ ಮೈಸೂರು ನಗರಕ್ಕೆ ನೀರಿನ ಸರಬರಾಜನ್ನ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದು. ಆದರೆ ಕಪಿಲಾ ನದಿ ಮೈದುಂಬಿ ಹರಿಯುವಂತಹ ಹುಲ್ಲಹಳ್ಳಿ ಏನಿದೆ, ಒಂದು ಹುಲ್ಲಹಳ್ಳಿಯಲ್ಲಿ 6 ಮತ್ತು 7ನೇ ವಾರ್ಡ್ಗೆ ನೀರನ್ನು ಪೂರೈಸುವಲ್ಲಿ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯತನವನ್ನು ತೋರಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ ಕಂದಾಯ ಕಟ್ಟಿಲ್ಲ, ಮತ್ತೊಂದು ಮಗದೊಂದು ಈ ತರದ ಯಾವುದೇ ರೀತಿಯಾದಂತಹ ರೀಸನ್ಗಳು ಇರ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ 6 ಮತ್ತು 7ನೇ ವಾರ್ಡ್ನಲ್ಲಿ ಇರ್ತಕ್ಕಂಥ 100 ಮನೆಗಳಲ್ಲಿ ಎಲ್ಲರೂ ಕೂಡ ಕಂದಾಯ ಕಟ್ಟದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನೂ ಕೂಡ ಅವ್ರು ಮೇಂಟೈನ್ ಮಾಡಿರ್ತಾರೆ. ಆದ್ರೆ ಇಲ್ಲಿ ಅಧಿಕಾರಿಗಳ ಒಂದು ಇಚ್ಛಾಶಕ್ತಿಯ ಕೊರತೆ, ಜೊತೆಗೆ ಅವರ ನಿರ್ಲಕ್ಷ್ಯತನ ಈ ಒಂದು ನೀರಿನ ಸಮಸ್ಯೆಗೆ ಪ್ರಮುಖ ಕಾರಣ ಆಗ್ತಕ್ಕಂಥದ್ದು. ಜೊತೆಗೆ TV5 ನಲ್ಲಿ ಸುದ್ದಿ ಬಿತ್ತರವಾಗ್ತಿದ್ದಂತೆ ಈಗ ಅಧಿಕಾರಿಗಳು 6 ಮತ್ತು 7ನೇ ವಾರ್ಡ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಾ ಇದೆ, ನೀರನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ, ಅದಕ್ಕೆ ಈಗ ಮುಂದಾಗ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಸದ್ಯಕ್ಕೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.